ವಿಚಾರಕ್ಕೆ ಸಂದೀಪ್ ಅಂತೇಳಿ ಉಂಡೇದಸಳ್ಳಿ ಇರೋದು, ನನ್ನ ಪಕ್ಕದಲ್ಲಿರೋದು. ಉಂಡೇದಸಳ್ಳಿ ಸಂದೀಪನು ಮತ್ತು ಯತೀಶ್ ಗೌಡ ಇಂದವರ ಇವ್ರ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತೆ. ಇವರಿಗೆ ಲಾಡ್ಜ್ನ ಅವಶ್ಯಕತೆ ಇರುತ್ತೆ. ಇವ್ರದ್ದು ಲಾಡ್ಜು ಮತ್ತು ಹೋಟೆಲ್ ಒಲಿಂಪಿಯಾ ಹೋಟೆಲ್ ಅಂತ ರಾಮನಹಳ್ಳಿ ಒಂದು ಹೋಟೆಲ್ ಇದೆ. ಆ ವಿಚಾರಕ್ಕೆ ಇವ್ರದ್ದು ರೂಮ್ ಫುಲ್ ಆಗಿರೋದ್ರಿಂದ ಇವರು ಲಾಡ್ಜ್ ವಿಚಾರಕ್ಕೆ ಯತೀಶ್ನಿಗೆ ಫೋನ್ ಕರೆ ಮಾಡಿ ನಮಗೆ ಲಾಡ್ಜ್ ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಇವ್ರು ಸುಮಾರು 4-5 ವರ್ಷದಿಂದ ಪರಿಚಿತರಿಂದ ಲಾಡ್ಜ್ ಕೇಳ್ತಾರೆ. ಇವನು ಜಾತಿ ಕೂಡ ಗೊತ್ತಿರೋದ್ರಿಂದ ಯತೀಶ್ ಗೌಡ, ನಿನಗೆ ಯಾಕೋ ನನ್ನ ಹತ್ರ ನೀನು ಲಾಡ್ಜ್ ಕೇಳುವಂಥ ಕೆಪಾಸಿಟಿ ಬೆಳೆಸ್ಕೊಂಡಿದ್ದೀಯ, ನಿಮಗೆಲ್ಲ ಲಾಡ್ಜ್ ಕೊಡಲ್ಲ ನಾನು, ನೀನು 5 ಲಕ್ಷ ರೂಪಾಯಿ ಕೊಟ್ಟಂಗಿದ್ದು ನೀನು ಕೊಡ್ತೀನಿ ಅಂತ ಹೇಳ್ತಾರೆ ಯತೀಶ್ ಗೌಡ. ಆ ನಂತರ ಇವರು ನಾವ್ಯಾಕೆ 5 ಲಕ್ಷ ಕೊಡಬೇಕು, ನಿಮಗೆ ಕಾಮನ್ ಆಗಿ ಫರ್ ಡೇ ಎಷ್ಟಿದೆ ಅಷ್ಟು ಕೊಡ್ತೀವಿ ಅಂತ ಹೇಳಿದಾಗ ನಂತರ ಆತ ಇವನು ಸಂದೀಪನ್ನ ಹುಡುಕೊಂಡು ರಾಮನಹಳ್ಳಿಯ ಒಲಿಂಪಿಯಾ ಹೋಟೆಲ್ ಬಳಿ ಅವನ 800 ಕಾರ್ನಲ್ಲಿ ಸುಮಾರು 8 ಗಂಟೆ ರಾತ್ರಿಗೆ ಆತ ಬರ್ತಾನೆ ಸ್ನೇಹಿತರೆ. ಸಂದೀಪ ಮತ್ತು ಅವನು ಮಹೇಶ್ ಅಂತೇಳಿ ಉಂಡೇದಸಳ್ಳಿ ಹುಡುಗ ಸ್ನೇಹಿತ, ಅವರಿಬ್ಬರು ಜೊತೆಲಿರೋ ಸಂದರ್ಭದಲ್ಲಿ ಅಲ್ಲೂ ಕೂಡ ಏನಕ್ಕೋಸ್ಕರ ಆ ಥರ ಕೇಳ್ತಾ ಇದ್ರು ಅಂತ ಹೇಳಿದಾಗ ಸೊಳೆ ಮುನೆ ಅಂತ ಹೇಳ್ಬಿಟ್ಟು ಅವನು ರಿವಾಲ್ವರನ್ನು ಪಿಸ್ತೂಲನ್ನು ಹಣೆಗಿಡುವಂಥ ಒಂದು ಕೃತ್ಯ ಎಸಗುತ್ತೆ ಸ್ನೇಹಿತರೆ. ಜೊತೆಗೆ ಈತ ಮಲ್ಲಂದೂರು ವ್ಯಾಪ್ತಿಯಲ್ಲಿ 12/18/2025 ಮಲ್ಲಂದೂರು ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ಆಸ್ ಇಟ್ ಈಸ್ ಉಳುವಾಗ್ಲೂ ಗ್ರಾಮದವರು 4-5 ಜನ ದಲಿತ ರಸ್ತೆಯಲ್ಲಿ ಬರ್ತಾ ಇರ್ಬೇಕಾದ್ರೆ ಸಣ್ಣ ವಿಚಾರಕ್ಕೆ ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆಯಲ್ಲೂ ಕೂಡ ಇದೇ ಥರ ಅದರ ನಂತರ ವಿಡಿಯೋನು ಕೂಡ ಉಳುವಾಗ್ಲೂ ಗ್ರಾಮಸ್ಥರು ಕಳಿಸಿದ್ದಾರೆ ಸ್ನೇಹಿತರೆ. ಜೊತೆಗೆ ಕೇಸು ಅಟ್ರಾಸಿಟಿನೂ ಕೂಡ ಆಗಿದೆ. ಆಸ್ ಇಟ್ ಈಸ್ ಇಲ್ಲಿ ರಿವಾಲ್ವರು ಶೋ ಮಾಡಿ ಭಯ ಹುಟ್ಟಿಸ್ತಾನೆ. ಅಲ್ಲೂ ಕೂಡ ಆ ರಿವಾಲ್ವರ್ ಕೂಡ ನಮ್ಮ ಹತ್ರ ವಿಡಿಯೋಗಳಲ್ಲಿ ಇದೆ ಸ್ನೇಹಿತರೆ. ರಿವಾಲ್ವರ್ನ ಶೋ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಯುವ ಒಕ್ಕಲಿಗರ ಸಂಘ 17-19-2025 ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಸ್ನೇಹಿತರೆ. ಅದೇನು ಅಂತಂದ್ರೆ ದಲಿತರು ಅಟ್ರಾಸಿಟಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಮತ್ತೆ ವರಿಷ್ಠಾಧಿಕಾರಿಗಳಿಗೊಂದು ಮನವಿ ಕೂಡ ಕೊಡ್ತಾನೆ ಅದೇ ದಿನ. ಹಾಗಾಗಿ ನೋಡಿ, ಈ ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ಈ ಮುಖಾಂತರ ನಾನು ಏನು ಇಷ್ಟಪಡ್ತೀನಿ ಅಂದರೆ, ಇಂಥ ಯತೀಶನಂತ ಸಮಾಜಘಾತಕರಿಗೆ ತಾವು ಸಪೋರ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ನಿಮ್ಮ ಸಮಾಜದಲ್ಲಿ ನಾಡಪ್ರಭು ಕೆಂಪೇಗೌಡರಂತ ಸಮಾನತೆ ಸಾರುವಂಥ ಕುವೆಂಪುರಂಥವರು ಹುಟ್ಟಿರ್ತಕ್ಕಂಥ ಒಂದು ಜನಾಂಗ. ಆದ್ದರಿಂದ ನೀವು ಯಾರೋ ಒಬ್ಬ ಒಂದು ಈ ಥರ ಪದೇ ದಲಿತರ ಮೇಲೆ ಹಲವಾರು ಕೇಸ್ ಹಿಂದೆನೂ ಕೂಡ ಇದ್ದಾವೆ. ನಾನು RTIಯಲ್ಲಿ ಅರ್ಜಿ ಹಾಕಿದ್ದೀನಿ. ಅರ್ಜಿ ಆದಮೇಲೆ ಇನ್ನೊಂದ್ಸತಿ ನಾನು ಹೇಳ್ತೀನಿ. ಹಲವಾರು ಕೇಸ್ಗಳು ಈ ಥರ ದಲಿತರ ಮೇಲೆ ಹಲ್ಲೆ ಆಗುವಂಥ ಕೇಸ್ಗಳು ಇದ್ದಾವೆ ಸ್ನೇಹಿತರೆ. ಹಾಗಾಗಿ ಈಗ ನೀವು ಒಕ್ಕಲಿಗ ಸಂಘ ಆತನಿಗೆ ಬೆಂಬಲ ಕೊಟ್ಟಂತಾಗುತ್ತೆ. ನೀವು ಅವತ್ತು ನಾವು ಪ್ರೆಸ್ ಮೀಟ್ ಮಾಡ್ಬೋದಿತ್ತು. ನಮಗೆ ನೇರವಾಗಿ ಆ ಕ್ಷಣದಲ್ಲಿ ಈ ಥರ ಕೇಸ್ಗಳು ಆಗಿರಲಿಲ್ಲ. ಹಾಗಾಗಿ ನೋಡಿ, ತನಿಖಾಧಿಕಾರಿಗಳು ಏನು ನಮ್ಮ ಸಂಬಂಧಿಕರಾಗಿರಲ್ಲ, ನಮ್ಮ ನೆಂಟರಾಗಿರಲ್ಲ. ಈಗ ಉಳುವಾಗ್ಲ ಕೇಸಲ್ಲಿ ನೀವು ಕೂಡಲೇ ಇದು ಮಾಡಿಬಿಟ್ಟು ಹೇಳಿದ್ರ ಇಲ್ಲ ಅದು ಸುಳ್ಳು ಪ್ರಕರಣ, ಅಟ್ರಾಸಿಟಿ ದುರ್ಬಳಕೆ ಆಗುತ್ತೆ ಅಂತ ನೀವು ಹೇಳ್ತೀರಾ. ಉಳುವಾಗ್ಲ ಕೇಸಲ್ಲಿ ಆಗಿದ್ರೆ ಈಗ ತನಿಖಾಧಿಕಾರಿಗಳು ಬಿ ರಿಪೋರ್ಟ್ ಆಗಿತ್ತಲ್ಲ ಹಲವಾರು ಕೇಸ್ಗಳು. ಉದಾಹರಣೆಗೆ ಬಾಳೆಹೊನ್ನೂರು ಕೇಸಲ್ಲಿ ಬಿ ರಿಪೋರ್ಟ್ ಆಗಿಲ್ಲ, ಆಲ್ದೂರು ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಆಗಿಲ್ಲ, ತುಂಬ ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಆಗಿಲ್ಲ. 1% ಸ್ವಲ್ಪ ಪರ್ಸೆಂಟು ಬಿ ರಿಪೋರ್ಟ್ ಆಗಿರ್ಬೋದು. ಈಗ ತನಿಖಾಧಿಕಾರಿಗಳು ನಮ್ಮ ನೆಂಟಾಗಿರಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಏನು ಆಗಿರಲ್ಲ. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಒಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಆಗಿದೆ ಸ್ನೇಹಿತರೆ. ಯತೀಶನಿಗೆ ನಮ್ಮ ಭಾಷೆ ನಾವು ಬುದ್ಧಿ ಹೇಳಿದ್ವಿ. ಅವತ್ತು ಘಟನೆ ಆಗಿದ್ದ ದಿನ ನಾನೇ ಸ್ಟೇಷನ್ಗೆ ಹೋಗಿ DSP ಸಾಹೇಬರಿಗೆ ಫೋನ್ ಮಾಡಿ ನಮ್ಮ ಭಾಷೆ ನಾವು ಬುದ್ಧಿ ಕೂಡ ಹೇಳಿದ್ವಿ. ನೋಡಪ್ಪ ಈ ಥರ ಎಲ್ಲ ತಪ್ಪಾಗುತ್ತೆ ಅಂತೀನಿ. ಆಮೇಲೆ ಕಾನೂನು ರೀತಿ ಏನಿದೆ ಅವತ್ತೇ ಕೂಡ FIR ಸಂಜೆ FIR ಆಗಿ ಆತ ಜೈಲಿಗೆ ಹೋಗುವಂಥ 24ಕ್ಕೆ ಒಂದು ಡೇಟ್ ಕೂಡ ಕೊಟ್ಟಿದ್ದಾರೆ ಇದು ಜುಡಿಷಿಯಲ್ ಡಿಪಾರ್ಟ್ಮೆಂಟಲ್ಲಿ. ಹಾಗಾಗಿ ನಾನು ಪದೇ ಯತೀಶ ಇದೇ ಥರ ನಮ್ಮ ಜನಾಂಗದ ಮೇಲೆ ಹಲ್ಲೆ ಮಾಡುವಂಥ ಒಂದು ಗನ್ನನ್ನು ಶೋ ಮಾಡುವಂಥ ಕೃತ್ಯ ಮಾಡ್ತಾ ಇದ್ದಾನೆ. ಆ ಗನ್ನನ್ನು ದಯಮಾಡಿ ಜಿಲ್ಲಾಡಳಿತ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಆ ಲೈಸೆನ್ಸ್ನ ರದ್ದುಪಡಿಸಬೇಕು. ಮತ್ತು ಆತನ ಮೇಲೆ ನೀವು ಎಷ್ಟು ಕೇಸ್ಗಳಿದೆ ಅಂತೇಳಿ ಪರಿಶೀಲನೆ ಮಾಡಿ ಆತನ ಗುಂಡಾ ಕಾಯ್ದೆ ಹಾಕಿ ಆತನ ಒಂದಿಷ್ಟು ಗಡೀಪಾರು ಮಾಡಬೇಕು ಅಂತ ನಾನು ಜಿಲ್ಲಾ ಭೀಮಾರ್ಮಿ ಘಟಕದಿಂದ ಬರ್ತಾ ಇದ್ದೀನಿ.